ಬರಪೀಡಿತ ಪ್ರದೇಶಕ್ಕೆ ಸಚಿವ ಅಜಯ್ ಸಿಂಗ್ ಭೇಟಿ ಕೊಟ್ಟಿದ್ದಾರೆ. ರಾಯಚೂರು ಜಿಲ್ಲೆಗೆ ಆಗಮಿಸಿದ್ದಾರೆ ಸಚಿವ ಅಜಯ್ ಸಿಂಗ್ ಅವರು. ಬರಪೀಡಿತ ಪ್ರದೇಶಕ್ಕೆ ಸಚಿವರಾದ ಬಳಿಕ ಅಜಯ್ ಸಿಂಗ್ ಅವರು ಭೇಟಿಯನ್ನ ಕೊಟ್ಟಿದ್ದಾರೆ. ರಾಯಚೂರು ಜಿಲ್ಲೆಗೆ ಆಗಮಿಸಿದ್ದ ಸಚಿವ ಅಜಯ್ ಸಿಂಗ್ ಅವರು ಜಿಲ್ಲೆಯ ಎಲ್ಲ ಶಾಸಕರು, ಜಿಲ್ಲಾಧಿಕಾರಿಗಳ ಭೇಟಿಯನ್ನ ಮಾಡಿದ್ದಾರೆ. ರೈತರ ಜಮೀನುಗಳಿಗೆ ಭೇಟಿ ಮಾಡಿ ಬರ ಪರಿಶೀಲನೆ ಮಾಡಿದ್ದಾರೆ. ನೋಡಿ, ಹೊಲಗಳಿಗೆ ಭೇಟಿ ಮಾಡಿದ್ದಾರೆ. ಅಜಯ್ ಸಿಂಗ್ ಅವರು ವರದಿಯನ್ನ ಒಪ್ಪಿಸ್ತೀವಿ, ಈಗಾಗಲೇ ಮಳೆ ಕೊರತೆಯಿಂದ ಬೆಳೆ ಸರಿಯಾಗಿ ಬಂದಿಲ್ಲ, ಅದನ್ನು ಸರ್ಕಾರದ ಗಮನಕ್ಕೆ ತರ್ತೀವಿ ಅಂತ ಹೇಳಿ ಅಜಯ್ ಸಿಂಗ್ ಅವರು ಹೇಳ್ತಾ ಇದ್ದಾರೆ. ಪ್ರಧಾನಿ ಮೋದಿಗೆ ಮುಖ್ಯಮಂತ್ರಿ ಮನವಿ ಮಾಡಿದ್ದಾರೆ. ಕೇಂದ್ರ ಹಾಗೂ ರಾಜ್ಯ ಸರ್ಕಾರ ಸೇರಿ ನೆರವು ನೀಡಬೇಕು. ರಾಯಚೂರಿನಲ್ಲಿ ಅಜಯ್ ಸಿಂಗ್ ಬರವನ್ನು ವೀಕ್ಷಣೆ ಮಾಡಿದ ನಂತರ ಅದರ ಬಗ್ಗೆ ಮಾತನಾಡಿದ್ದಾರೆ, ಹೇಳಿಕೆಯನ್ನು ಕೊಟ್ಟಿದ್ದಾರೆ. ನೋಡಿ, ರಾಜ್ಯ ಒಂದೇ, ಇದಕ್ಕೆ ರಾಜ್ಯದ ಹಸ್ತ ಒಂದೇ ಸಾಲೋದಿಲ್ಲ, ಕೇಂದ್ರದಿಂದಲೂ ಕೂಡ ಕೈಯನ್ನು ಚಾಚಬೇಕು. ಎರಡೂ ಕೂಡಿ ಬರ ಪರಿಸ್ಥಿತಿಯನ್ನು ನಿರ್ವಹಣೆ ಮಾಡಬೇಕು. ಹಾಗಂತ ಹೇಳಿ ನೂತನ ಸಚಿವರಾಗಿರ್ತಕ್ಕಂಥ ಅಜಯ್ ಸಿಂಗ್ ಅವರು ಹೇಳಿಕೆ ಕೊಟ್ಟಿದ್ದಾರೆ. ಶಾಸಕರು ಎಲ್ಲರೂ ನಾವು ಸೇರಿ ಪ್ರತಿಯೊಂದು ತಾಲೂಕಿಗೆ ನಾವು ಭೇಟಿ ಕೊಡ್ತಾ ಇದ್ದೀವಿ. ಇವಾಗ ರಾಯಚೂರಲ್ಲಿ ನನಗೆ ಮೇಲೆ ಜವಾಬ್ದಾರಿಯನ್ನು ನೀಡಿದ್ದಾರೆ. ಎಲ್ಲ ಅಧಿಕಾರಿಗಳ ಜೊತೆ ನಾವು ಸಮಾಲೋಚನೆಯನ್ನು ಮಾಡಿ ನಾವು ಪ್ರತಿಯೊಂದು ತಾಲೂಕಿಗೆ ಭೇಟಿ ಕೊಡ್ತಾ ಇದ್ದೀವಿ. ಜನರ ಜೊತೆ ಮತ್ತು ರೈತರ ಜೊತೆ ಏನು ಭಾಳಷ್ಟು ಒಂದು ಸಂಕಷ್ಟದಲ್ಲಿದ್ದಾರೆ, ಅವರ ಮನೆ ಬಾಗಿಲಿಗೆ ಹೋಗ್ತಾ ಇದ್ದೀವಿ, ಅವ್ರ ಹೊಲಕ್ಕೆ ಹೋಗ್ತಾ ಇದ್ದೀವಿ. ಅವರ ಸಂಕಷ್ಟ ಏನಿದೆ ಅಂತ ನಾವು ಅರಿತುಕೊಂಡು ನಾವು ಒಂದು ವರದಿಯನ್ನು ಒಪ್ಪಿಸ್ತಾ ಇದ್ದೀವಿ. ಮಾನ್ಯ ಮುಖ್ಯಮಂತ್ರಿ ಅವರು ಕೂಡ ನಮಗೆ ಹೇಳಿದ್ದಾರೆ, ಈ ಒಂದು ವರದಿ ಪ್ರತಿಯೊಂದು ತಾಲೂಕಿಗೆ ನಾವು ಭೇಟಿ ಕೊಡ್ತಾ ಇದ್ದೀವಿ. ಭಾಳಷ್ಟು ಒಂದು ಗಂಭೀರವಾದ ಇರ್ತಕ್ಕಂಥ ಒಂದು ಪರಿಸ್ಥಿತಿ ಇದೆ. ಇವಾಗ ನಂಗೆ ತಿಳಿದಿರುವಂತೆ ಸುಮಾರು ಒಂದು 2,27,000 ಹೆಕ್ಟೇರ್ ಏನು ಬಿತ್ತನೆ ಆಗಿದೆ, ಅದರಲ್ಲಿ ಹತ್ತಿ ಸುಮಾರು 1,60,000 ಬಿತ್ತನೆ ಆಗಿದೆ. ಅದು ಬಿಟ್ಟರೆ ಸೂರ್ಯಕಾಂತಿ ಆಗಿರ್ಬೋದು, ತೊಗರಿ ಆಗಿರ್ಬೋದು, 90% ನಷ್ಟ ಆಗಿದೆ. ಅದಕ್ಕೆ ಏನೇನು ಮಾಡ್ಬೋದು ಅಂತ ನಾವು ಒಂದು ವರದಿ ಕೊಡ್ತೀವಿ. ಹೌದು, ಹಿಂದೆ ಇರ್ತಕ್ಕಂಥ 2023ರಲ್ಲೂ ಕೂಡ ಇಂತಹ ಒಂದು ಪರಿಸ್ಥಿತಿ ಬಂದಿತ್ತು. ಆವಾಗ ನಮ್ಮ ಸರ್ಕಾರವು ಕೂಡ ಸುಮಾರು 200ಕ್ಕಿಂತ ಹೆಚ್ಚಿನ ಒಂದು ಕ್ಷೇತ್ರಗಳಲ್ಲಿ ಒಂದು ಬರಗಾಲ ಅಂತ ಘೋಷಣೆ ಮಾಡಿದರು.